ಮನೆಗೆ ಬಂದ್ಕೊಡಿ. ಜ್ಯೂಸ್ ಕೊಡ್ತಾ ಜೇಮ್ಸ್ ಒಂದು ಡಯಟ್ ಕೋಕ್ ತೊಗೊಂಡು ಅವನು ಒಂದು ಗೈಸ್ ಹೊಟ್ಟೆ ಹಸಿದಿತ್ತು ನೋಡಿ, ನಾನು ಏನು ತಿಂದಿಲ್ಲ. ಒಂದು ಕೈ ಚಪಾತಿ ಒಂದು ಕೈ ಒಬ್ಬಟ್ಟು. ಜೇಮ್ಸ್ ಇವತ್ತು ತಾಯಿ ಗುಣ ಬಂತು ಎಲ್ಲರಿಗೂ. ರಾಜು ನನ್ನ ಮಗ ನನ್ನ ಮನೆಗೆ ಬಂದರೆ ಎಂತೆಂಥದ್ದು ಏನೇನು ತೋರಿಸ್ತಾನೆ ನನಗೆ ಅಂದರೆ ಫುಲ್ ಲೇಟ್ ಆಗೋಯ್ತು ಇವತ್ತು. ಫಸ್ಟ್ ಪೀರಿಯಡು ಹೋಗ್ತಾಯಿಲ್ಲ, ನಾವು ನೋಟ್ ಚೆಕ್ ಮಾಡ್ತಾರೆ ಅಂದ್ಬಿಟ್ಟು ಬೇಕು ಅಂತಲೇ ಹೋಯ್ತಿಲ್ಲ. ಹೇಮಂತ್ ಇದು ಈಶ್ವರ್ ಮತ್ತು ಆರ್ಯ ಇಬ್ಬರು ಇವ್ರು ಮ್ಯಾಮ್ ಯಾರೋ ನಾಟಕ ನನ್ನ ಮಗನೇ. ಗೈಸ್ ಏನಿಲ್ಲ, ಫಸ್ಟ್ ಪೀರಿಯಡ್ ನಾನೇನು ಬರ್ದಿರಲಿಲ್ಲ ನೋಟ್ಸ್, ಅದಕ್ಕೋಸ್ಕರ ಹೇಮಂತ್ ಕಾಯ್ತಿದ್ದ. ಹೇಮಂತ್ ಎಲ್ಲೋದು ನಾವು ಗೊತ್ತಿಲ್ಲ. ಆಕಾಶ್ ಅವರೆಲ್ಲ ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತವ್ರು. ಇವತ್ತು ಫ್ಲ್ಯಾಶ್ ಮಾಬ್ ಐತೆ ನಮ್ಮ ಕಾಲೇಜು, ಫ್ಲ್ಯಾಶ್ ಮಾಬ್ ಮಾಡ್ತವ್ರಲ್ಲಿ ನೋಡಿ. ಫುಲ್ಲು ಫ್ಲ್ಯಾಶ್ ಮಾಬ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತವ್ರೆ. ಅಲ್ಲಿ ಏನೋ ಡೆಕೋರೇಷನ್ ಬೇರೆ ಮಾಡ್ತವ್ರು. ನಾಳೆ ಫಂಕ್ಷನ್ ಅಲ್ಲ ನಮ್ಮ ಕಾಲೇಜಲ್ಲಿ. ನಾಳೆಯಿಂದ ಒಳ್ಳೆ ಫಂಕ್ಷನ್ ನಮ್ಮ ಕಾಲೇಜಲ್ಲಿ. ಗೈಸ್ ಇವಾಗ ಅದೇನೋ ಫ್ಲ್ಯಾಶ್ ಮೊಬೈಲ್ ಐತಲ್ಲ, ಮುಗಿಸ್ಕೊಂಡು ಬಂಕ್ ಹೊಡಿತಾನೆ. ಬಂಕು ಮನೆಗೆ ಬಂಕೊಡಿ ಜಾಗ ಕೊಡ್ತೀನಿ. ಸೊ ಇವಾಗ ಜ್ಯೂಸ್ ಕೊಡ್ತಾ ಜೇಮ್ಸ್ ಒಂದು ಡಯಟ್ ಕೋಕ್ ತೊಗೊಂಡು ಅವನು ಒಂದು ಮ್ಯಾಡ್ ಆ್ಯಂಗಲ್ಸ್ ತೊಗೊಂಡು ಮನೆಗೆ ಹೊರಡೋದೆ. ನಾನಿವಾಗ ಇನ್ನೇನು ಎಲ್ಲ ಹೋಯ್ತವ್ರು, ಕಾಲೇಜ್ ಇಡೀ ಕಾಲೇಜೇ ಹೋಗ್ತೈತೆ ಅಂದಮೇಲೆ ನಾನಿದ್ದೇನು ಮಾಡಲಿ. ಸೊ ನಾನು ಮನೆಗೆ ಹೋಗ್ತೀನಿ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೊಂದಾದ್ಮೇಲೆ ವಾರಕ್ಕೆ 2 ಬ್ಲಾಗ್ ಬಿಡು. ನೋಡಿ, ಜೇಮ್ಸ್ ಮನೆದು ಚಾಕ್ಲೇಟ್ದು ಪೀನಟ್ ಬಟರ್ ಹಾಕೊಂಡು ಚಪಾತಿ, ರೋಹಿತ್ ಮನೆ ಒಬ್ಬಟ್ಟು, ಶೇವರ್ ಮಾಡಿದ್ದೆ ಶೇವರ್ ಮಾಡ್ಕೊಂಬಂದ ರೋಹಿತು. ಲೆನ್ಸ್ ಹಾಕೋನೆ ಗೈಸ್ ಇವಾಗ ಕಾಲೇಜ್ ಇಲ್ಲ ನಮಗೆ, ಕಾಲೇಜ್ ಬಿಟ್ಬಿಟ್ರು. ಇವಾಗ ಡೈರೆಕ್ಟ್ ಮನೆಗೆ ಹೋಗೋದು. ಸ್ವಲ್ಪ ತಿದ್ಬಿಟ್ಟು ಮನೆಗೆ ಹೋಗ್ತೀವಿ. ಏನಾಗುತ್ತೆ ನೋಡಿ. ಇಟ್ಸ್ಕೊ. ಜೇಮ್ಸ್ ಚೆನ್ನಾಗಿ ಜೇಮ್ಸ್ ಕೊಟ್ಬಿಟ್ಟು ಆಪ್ ಆಗೋದು. ಲೆನ್ಸ್ ಹಾಕೋದಾ? ತೋರಿಸು ಗೈಸ್, ಲೆನ್ಸ್ ಹಾಕೋನೆ. ಏಮಂತೆಲ್ಲ ತೋರ್ಸೋ, ಕಣ್ಣು ತೋರ್ಸೋದು ನೀಟಾಗಿ. ಬೇಕೇನ್ರು ಕಾಣಿಸ್ತಾನಿಲ್ಲ ನಂಗೆ ಲೆನ್ಸ್ ಹಾಕೋನೆ ಅಂದರೆ. ಇವಾಗ ಗೊತ್ತಾಯ್ತು. ಸೂಪರ್. ಪವರ್ ಲೆನ್ಸು ತಿನ್ನು ಅಂದರೆ ಬ್ಲಾಗ್. ಗೈಸ್ ಹೊಟ್ಟೆ ಹಸಿದಿತ್ತು ನೋಡಿ, ನಾನು ಏನು ತಿಂದಿಲ್ಲ. ಒಂದು ಕೈ ಚಪಾತಿ ಒಂದು ಕೈ ಒಬ್ಬಟ್ಟು ಇಟ್ಕೊಂಡು ತಿಂದಿಲ್ಲ. ಒಂದು ಹೇಳ್ತೀನಿ, ರೋಹಿತ್ ಹೇಳಿದ್ದೀನಿ. ಏನು ಹೇಳ್ದ ಗೊತ್ತಾ ನಿಮಗೆ? ಜೇಮ್ಸು ಒಬ್ಬಟ್ಟು ತೋರಿಸೋರಿ. ಜೇಮ್ಸ್ ತೋರಿಸು. ಅವ್ನು ಒಬ್ಬಟ್ಟು ನೋಡಿ ಹೇಳ್ತೀನಿ. ಗೈಸ್ ಒಬ್ಬಟ್ಟು ತಂದಿದ್ಯಾ ರೋಹಿತ್? ಹಾಲು ತಂದಿಲ್ವಾ ಅಂತ ಕೇಳ್ದ ರೋಹಿತ್ನ. ಜೇಮ್ಸು ರೋಹಿತ್ ಏನನ್ ಬೇಕು, ಅದಕ್ಕೆ ಮನೆಗೆ ಬಂದಿರ್ಕೊಂಡು ಹಾಲು ತರಕ್ಕೆ ಅಂತ ಫೋಟೋ ಹಾಕ್ಬಿಡ್ತೀನಿ. ಜೇಮ್ಸ್ ಇವತ್ತು ತಾಯಿ ಗುಣ ಬಂತು ಎಲ್ಲರಿಗೂ. ಶಾಪಿಂಗ್ ತಗೊಳ್ರಿ, ಯಾರು ಬೇಕು? ಜೇಮ್ಸ್ ಕೊಡ್ತಿರೋದು. ಈಗ ನನಗಿದೊಂದು ಕೊಣೋ. ಸೊ ಗೈಸ್, ಈ ಬಿಸಿಲಲ್ಲಿ ಅಲ್ಸ್ತಾ ಇದ್ದೀವಿ. ಇವಾಗ ಅಲ್ಲಿ ಆಕಾಶ್ ಡ್ಯಾನ್ಸ್ ಆಡೋಕೆ ಹೋಗೋಣಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಸಖತ್ ಬಿಸಿಲು ಐತೆ. ಯಾಕಾದರೂ ಬಂದು ಮನೆ ಕಾಲೇಜ್ಗೆ ಅನ್ಸ್ಬಿಡೈತೆ, ಆ ಥರ ಐತೆ. ಬನ್ನಿ ಹೋಗೋಣ. ಗೈಸ್ ಈ ರಾಜು ನನ್ನ ಮಗ ನನ್ನ ಮನೆಗೆ ಬಂದರೆ ಎಂತೆಂಥದ್ದು ಏನೇನು ತೋರಿಸ್ತಾನೆ ನನಗೆ ಅಂದರೆ, ನಮ್ಮ ಮನೇಲಿ ಬಂದು ಕೂತಿದ್ದೆ ಇಷ್ಟೊತ್ತು. ನಂಗೆ ನಾಳೆ ಈವೆಂಟ್ ಇದೆ, ನಾಳೆ ಈವೆಂಟ್ಗೆ ಹೋಗ್ಬೇಕು ನಾನು ಕಾಲೇಜಲ್ಲೇ. ಆಮೇಲೆ ಎಲ್ಲೆಲ್ಲಿಗೆ ಹೋಗ್ತೀನಿ ಅಂತ ನಾಳೆ ಈವೆಂಟಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದು ಬಿಟ್ಟರೆ
ನಾಳೆ ರಾಜುದು ಬೈಕ್ ಬೇಕಾಗಿತ್ತು, ಬೈಕ್ ಇಸ್ಕೊಳ್ಳೋಕ್ಕೆ. ಕೊಡ್ತೀಯಾ ರಾಜು? ಹಾಂ, ಬೈಕ್ ಕೊಡ್ತೀಯಾ? ಹಾಂ, ಪಕ್ಕ ವೀಡಿಯೋ ಮುಂದೆ ಕೊಡ್ತೀನಿ ಅಂದ್ಬಿಟ್ಟು ಆಮೇಲೆ ಕೊಡೋದ ಅಂದರೆ ಏನಿಲ್ಲ ನಿನಗೆ, ವೀಡಿಯೋಲಿ ಹೇಳೋನೆ, ಪ್ರೂಫ್ ಇದೆ ಹತ್ರ ಇವಾಗ. ಸೊ ಇವಾಗ ಔಟ್ಫಿಟ್ ಚೇಂಜ್ ಮಾಡೋದು ನನಗಂತೂ ಫುಲ್ಲು ಸುಸ್ತಾಗೈತೆ. ನಿದ್ದೆ ಮಾಡ್ರೆ ಹಂಗೆ ನಿದ್ದೆ ಮಾಡಿಬಿಡ್ತೀನಿ. ಇವಾಗ ನಾವು ಅಮ್ಮನೂ ಬಂದರು. ಸೊ ಇನ್ನೂ ಸ್ವಲ್ಪ ಕೆಲಸಗಳೈತೆ, ಎಲ್ಲ ಮುಗಿಸ್ಕೊಂಡು ಆಮೇಲೆ ಬ್ಲಾಗ್ ಕಂಡು ಮಾಡ್ತೀನಿ. ಸೊ ಗಾಯ್ಸ್, ನಾನು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ ಸ್ವಲ್ಪ ಕೆಲಸ ಇತ್ತು ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡಿದ್ದೆ. ನಿದ್ದೆ ಮಾಡಿದ್ದು ಇವಾಗ ನಮ್ಮ ಮಮ್ಮಿ ಜೊತೆ ಎಷ್ಟೊಂದು ದಿನಗಳ ನಂತರ ಅಂಗಡಿಗೆ ಹೋಗ್ತಾಯಿದ್ದೀನಿ ಗೈಸ್. ಎಷ್ಟು ದಿನ ಆಗಿತ್ತಲ್ವ ಮಮ್ಮಿ ನಿಮ್ಮ ಜೊತೆಗೆ ಬಂದು? ನಮ್ಮ ಅಮ್ಮನ್ನ ಕಳಿಸ್ಬಿಡ್ತಿದ್ದೆ, ನಾನು ಹೋಗ್ತಾ ಇರಲಿಲ್ಲ. ಸೊ ಇವತ್ತು ಇಷ್ಟೊಂದು ದಿನ ಆದಮೇಲೆ ನಾನು ಹೋಗ್ತಾಯಿದ್ದೀನಿ ನಮ್ಮ ಅಮ್ಮನ ಜೊತೆ ಅಂಗಡಿಗೆ. ಸೊ ಹೋಗೋಣ ಇವಾಗ. ಹೋಗಿ ಅದೇನೋ ಕ್ರೀಮು ಮತ್ತು ಫೌಂಡೇಶನ್ ಮತ್ತು ಅದೇನೋ ಹಂಗೆ ಭಯ ಬೀಳಿಸ್ತಾ ಇದ್ದೀನಿ. ಕತ್ಲೆಯಲ್ಲಿ ಹೋಗಿ ಭಯ, ಹಂಗೆ ಫುಲ್ ಕತ್ಲೆ ಐತೆ, ಹಿಂಗೆ ಹೋಗಿ ಭಯ. ಹೋಗೋ ಹೋಗೋ ಯಾರಿಗೋ ಕೈಸ್ ಆವಾಗಲೇ ಎದುರಿಸ್ತಿದ್ದ. ಸಡನ್ನಾಗಿ ಏನು ಮಾಡ್ಬಿಟ್ಟ ಗೊತ್ತಾ, ಆ ಬಾಕ್ಸ್ ಇಟ್ಕೊಂಡು ನೋಡಿ ಕೈಯಲ್ಲಿ, ಆ ಬಾಕ್ಸಲ್ಲಿ ರಪಾರದ ಹೊಡೆದ್ಬಿಟ್ಟು. ನಾನು ವೀಡಿಯೋ ಮಾಡ್ತಿಲ್ಲ, ಈಗ ಹೊಡೆದ್ಬಿಟ್ಟು ಚುರು ಅನ್ಬಿಡ್ತು ಒಂದು ಸೆಕೆಂಡ್. ನಾನು ಯಾಕಾದ್ರೂ ರೇಗ್ಸಿದ್ದು ಅನ್ಸ್ಬಿಡ್ತು, ಹಂಗೆ ಹೊಡೆದ್ಬಿಟ್ಟ. ಆಯ್ತು